and subscribe. ನಾನಿವತ್ತು ಕುವೈತಲ್ಲಿರೋಂಥ ಒಂದು ವಿಶೇಷವಾದ ದಿನನ ಸೆಲೆಬ್ರೇಷನ್ನ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತಿದ್ದೀನಿ. ಕುವೈತಲ್ಲಿ ನ್ಯಾಷನಲ್ ಸೆಲೆಬ್ರೇಷನ್ ನಡೀತಾ ಇದೆ. ಕುವೈತಲ್ಲಿ ನ್ಯಾಷನಲ್ ಸೆಲೆಬ್ರೇಷನ್ ಇರೋದು 25th ಮತ್ತು 26th ಫೆಬ್ರವರಿ. ಆದರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರೋ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಕುವೈತಲ್ಲಿ ನ್ಯಾಷನಲ್ ಡೇ ಅಂತ ಬಂದರೆ ತುಂಬ ರೀತಿ ಇವೆಂಟ್ಗಳನ್ನ ನೈಟ್ ಶೋ ಎಲ್ಲ ಆರ್ಗನೈಸ್ ಮಾಡ್ತಾರೆ. ಅದರಲ್ಲಿ ಈ ಡ್ರೋನ್ ಶೋ ಕೂಡ ಒಂದು ನೋಡ್ತಿದ್ದೀರಾ. ಇಲ್ಲಿ ಯಾವೆಲ್ಲ ರೀತಿಯಾಗಿ ಡ್ರೋನ್ ಡಿಸೈನ್ಗಳು ನಿಮಗೆ ಕಾಣಿಸ್ತಿದೆ. ನೀವು ಇದನ್ನು ನೋಡಿ ಖುಷಿಪಡಿ. ತುಂಬ ಡಿಫ್ರೆಂಟ್ ಆದ ಡ್ರೋನ್ ಶೋಗಳನ್ನ ನೋಡಿರ್ತೀರಾ. ಈ ಕುವೈತು ಕೂಡ ಒಂದು ವಿಭಿನ್ನವಾಗಿ ಮಾಡಿರ್ತಾರೆ. ಇಲ್ಲಿ ಈ ಸಿಟಿದು ಸ್ಟ್ರಕ್ಚರು ಮತ್ತು ಇಲ್ಲಿದು ಕೆಲವೊಂದು ಪದ್ಧತಿ ಆಚಾರ ವಿಚಾರಗಳನ್ನ ಡ್ರೋನ್ ಶೋ ಮುಖಾಂತರ ನಮಗೆ ತೋರಿಸ್ತಾರೆ. ಅದು ತುಂಬಾ ಚೆನ್ನಾಗಿದೆ ಕೂಡ. ಕುವೈತು ಒಂದು ಕಡಲತೀರದ ಪ್ರದೇಶ. ಇಲ್ಲಿ ಮೀನುಗಾರಿಕೆ ತುಂಬ ಸಾಮಾನ್ಯ. ಅದೇ ರೀತಿ ಕುವೈತಲ್ಲಿ ಒಂದು ಸ್ವಲ್ಪ ಹಳೇದಾಗಿರುವಂಥ ಮೀನ್ ಮಾರ್ಕೆಟ್ ಇದೆ. ಅಲ್ಲಿ ತುಂಬ ವಿಭಿನ್ನ ರೀತಿಯ ಮೀನುಗಳು ಸಿಗುತ್ತೆ. ಅದನ್ನ ನೋಡ್ಕೊಂಬರ ಬನ್ನಿ ಒಳಗಡೆ ಯಾವ ಥರ ಮೀನಿದೆ ಅಂತ. ನಾವಿವತ್ತು ಫಿಶ್ ಮಾರ್ಕೆಟಿಗೆ ಬಂದಿದ್ದೀವಿ. ನಮ್ಮ ಕಡೆ ಎಲ್ಲ ಫಿಶ್ ಮಾರ್ಕೆಟ್ ಹೆಂಗಿದೆ ಅಂತ ನೋಡಿರ್ತೀರಾ. ನಾನಿವತ್ತು ಕುವೈತ್ ಫಿಶ್ ಮಾರ್ಕೆಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಕುವೈತಲ್ಲಿ ತುಂಬಾ ಫಿಶ್ ಮಾರ್ಕೆಟ್ ಇದೆ. ಅದರಲ್ಲಿ ಇದು ಕೂಡ ಒಂದು ಫಾಯಿಲ್ ಅಂತ ಈ ಪ್ಲೇಸು. ನಾನು ತೋರಿಸ್ತೀನಿ ಬನ್ನಿ ಕುವೈತಲ್ಲಿ ಫಿಶ್ ಮಾರ್ಕೆಟ್ ಹೇಗಿದೆ ಅಂತ. ಸೀಡೆ ನಮ್ಮ ಕಡೆ ಎಲ್ಲ ನೋಡಿರ್ತೀರಲ್ಲ, ನೋಡಿ ಯಾವ ಥರ ಇದೆ ಅಂತ. ಇದು ಯಾವ ಮೀನು ಅಂತ ಗೊತ್ತಿಲ್ಲ ಗುರು. ಇದು ವೆರೈಟಿ ಆಫ್ ಮೀನಿದಾವೆ. ನೋಡಿಲ್ಲಿ ಏನಿದೆ ಮೀನಿದು. ಯಾವ ಮೀನಿದು ಸರ್ ಗೊತ್ತಾ ನಿಮ್ಗೆ? ಯಾವ ಮೀನು ಅಂತ ಇದು? ಅರೇಬಿಕಲ್ಲಿ ಬರ್ದವ್ರು ಯಾವ ಮೀನಿಗೆ ಅರ್ಥ ಆಗುತ್ತೆ? ಏನ್ ಮೀನ್ ಗುರು ಇದು? ಹಿಂಗೈತೆ ಇದು ಮೀನ್ ಹೆಸರೆಲ್ಲ ತಿಳ್ಕೊಬೇಕು ಹಂಗೆ. ಇದೆಲ್ಲ ಫ್ರೆಶ್ ಅನ್ಸುತ್ತಲ್ಲ. ಇಲ್ಲೇ ಹಿಡಿದು ಹಿಂಗೆ ಹಾಕ್ಬಿಡ್ತಾರೆ. ಸ್ಕ್ವಿಡ್ಡಾ? ಇದೊಂದ್ಸಲ ನಮ್ಮ ರೂಮಲ್ಲಿ ತಂದಿದ್ರು ಹುಡುಗರು, ತಿಂದಿದ್ದು ನಾವೊಂದ್ಸಲ. भाई पूरा फ्रेश है क्या? पूरा फ्रेश है ना? हाँ तो फ्रेश इधर लेके आपको इधर रखेंगे. हाँ ठीक है भैया. वो क्या मीन नाम का? ये किंगफिश. ಅದು ಕಿಂಗ್ಫಿಶ್. ಇದು ಸಖತ್ತಾಗಿರುತ್ತೆ. ಮುಳ್ಳು ಇರಲ್ಲ, ಸೆಂಟರ್ ಮಾತ್ರ ಮುಳ್ಳು. ಹಾಂ ಸೈಕಾಗೈತೆ. ಹಾಂ ಏನು ಮಗ ಅದು? ಲಿವರಾ? ಸೈಕ ಕಾಣಿಸ್ತೈತೆ. ವಾಟ್ ಇಸ್ ದಿಸ್ ಬ್ರದರ್? ಅಂಡಾ? ಫಿಶ್ ಕಾ ಅಂಡಾ? ಹಾಂ ಮೊಟ್ಟೆ ತತ್ತಿ. ನಮ್ಮ ಕಡೆ ತತ್ತಿ ಅಂತೀವಲ್ಲ ಅದೇ. ನಾವು ರೆಗ್ಯುಲರ್ ಆಗಿ ಬಂದ್ರೆ ಅವನ ಹತ್ರನೇ ತೊಗೊಳೋದು. ಮಲಯಾಳಿ. ಯಾರ ಹತ್ರ? ಅವನ ಹತ್ರ. ಅಲ್ಲಿ ಹೋಗೋಣ ಬಾ. ಇವ್ ನಮ್ಮ ಹುಡುಗ ರೆಗ್ಯುಲರ್ ಕಸ್ಟಮರ್ ಅಂತೆ ಈ ಮಾರ್ಕೆಟ್ಗೆ. ಇವನು ಇಲ್ಲೇ ತಗೊಳ್ಳೋದು. ಬನ್ನಿ ತೋರಿಸ್ತೀನಿ ನಾವಿಲ್ಲಿ. ಮಚ್ಚಾ ಎಪ್ಪಡಿ? This is my shop. നല്ല ഫ്രഷ് മീനുണ്ട് മച്ചാ. എന്നാ മീൻ വേണോ നമ്മളെ കടയ്ക്ക് വന്നാൽ മതി. കട നമ്പർ 90. നിങ്ങൾക്ക് എന്നാ മീൻ ഫ്രഷ് മീൻ വേണോ എന്ത് മീനാണ് നമ്മൾ സെറ്റ് ആക്കി തരും. ഓക്കെ ഓക്കെ വെൽക്കം ബ്രദർ. ಬೈ ಮಚ್ಚಾ. ബൈ ബൈ ബൈ. ಫಾಯಿಲ್ ಫಿಶ್ ಮಾರ್ಕೆಟ್ ಸ್ವಲ್ಪ ಓಲ್ಡ್ ಕನ್ಸ್ಟ್ರಕ್ಷನ್ ಇದೆ ಗುರು. ಇದು ನಮ್ಮೂರಲ್ಲಿ ಹೆಂಗಿರುತ್ತೆ ನೋಡಿರ್ತೀರಾ. The view of beauty, Kuwait. ಎಲ್ಲಿಗೆ ಬಂದಿದೀವಿ ಪರಮ? ಈಗ ಎಲ್ಲಿಗೆ ಬಂದಿದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ ಗುರು? ಕೇಳಿಲಿ, ಇದ್ರ ಹೆಸರು ಫಾಹಿಲ್ ಅಂತ ಒಂದು ಫೇಮಸ್ ಪ್ಲೇಸ್ ಇದು. ಇದೊಂದು ಫಿಶ್ ಮಾರ್ಕೆಟ್. ಇದು ಕುವೈತಲ್ಲಿ ತುಂಬಾ ಹಿಂದಿಂದನೂ ತುಂಬಾ ಹಳೇದಾಗಿರುವಂತ ಫಿಶ್ ಮಾರ್ಕೆಟ್. ಇಲ್ಲಿ ಎಲ್ಲಾ ತರ ಮೀನ್ ಸಿಗುತ್ತೆ ಗುರು. ಇಲ್ಲೇ ಡೈರೆಕ್ಟ್ ಸಮುದ್ರದಿಂದ ತಂದು ಇಲ್ಲಿ ಹಾಕ್ತಿರ್ತಾರೆ. ಇದು ಶಿಪ್ಗಳೆಲ್ಲ ಇದೆ. ನೋಡಿಲಿ ಶಿಪ್ ಕಾಣಿಸ್ತಿದೆ ಇಲ್ಲೆಲ್ಲ. ಇದೆಲ್ಲ ಒಂದೇ ತರ ಶಿಪ್ ಇದೆ ಗುರು. ಎಲ್ಲ ಹಳೆ ಮಾಡೆಲ್ ಶಿಪ್, ಬಟ್ ಅಷ್ಟೇ ಕ್ವಾಲಿಟಿ ಇದೆ ಕೂಡ. ಇವರು ಇವಾಗ್ಲೂ ಕೂಡ ಕುವೈತಲ್ಲಿ ಫಿಶಿಂಗ್ ಮಾಡೋದನ್ನ ಯಾವತ್ತೂ ಬಿಟ್ಟಲ್ಲ. ಯಾಕಂದ್ರೆ ಅದರಿಂದ ಅಷ್ಟು ಸೋರ್ಸ್ ಇದೆ ಕೂಡ. ಮತ್ತೆ ತುಂಬಾ ಜನ ರೆಗ್ಯುಲರ್ ಆಗಿ ಫಿಶ್ ತಿಂತಾನೆ ಇರ್ತಾರೆ. ಫಿಶ್ ತಿನ್ನೋದು ನಿಮ್ಗೆ ಏನಾಗುತ್ತೆ ಅಂತ ಗೊತ್ತು. ಒಮೆಗಾ 3 ಫ್ಯಾಟೀಸ್ ಎಲ್ಲ ಸಿಗುತ್ತೆ. ಸೊ ವೆರೈಟಿ ಆಫ್ ಫಿಶ್ಗಳು ಈ ಮಾರ್ಕೆಟಲ್ಲಿ ಸಿಗುತ್ತೆ. ಕುವೈತು ಫಿಶಿಂಗ್ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಇದೆ. ನಾವಿವತ್ತು ಫಾಹಿಲನ್ನ ಈ ಪ್ಲೇಸಿಗೆ ಈ ಟೈಮಲ್ಲಿ ಇವತ್ತು ನ್ಯಾಷನಲ್ ಡೇ ಕೂಡ ಇದೆ ಗುರು. ಇವ್ರು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇಲ್ಲಿ ಕುವೈತಲ್ಲಿ. ನ್ಯಾಷನಲ್ ಡೇ ಅಂದ್ರೆ ಇವ್ರಿಗೆ ಒಂಥರ ಹಬ್ಬ ಇದ್ದಂಗೆ. ವರ್ಷಕ್ಕೆ ಒಂದೇ ಸಲ ಬರೋದು. ನಮ್ಮಲ್ಲೂ ಗೊತ್ತೇ, ನಮ್ಮಲ್ಲೂ ವರ್ಷಕ್ಕೆ ಒಂದೇ ಸಲ ಬರೋದು. ಇಲ್ಲಿ 2 ದಿನ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮಲ್ಲಾದ್ರೆ ಒಂದೇ ದಿನ ಮಾಡ್ತೀವಿ, ಇವರು 2 ದಿನ ಸೆಲೆಬ್ರೇಟ್ ಮಾಡ್ತಾರೆ. ಇದೊಂದು ವಿಶೇಷ. ಇನ್ನು ಈ ಕುವೈತಲ್ಲಿ ತುಂಬಾ ಪ್ಲೇಸ್ ಎಲ್ಲ ತುಂಬಾ ನೈಟ್ ಇವೆಂಟ್ಸ್ ಗಳನ್ನ ಇವರು ಕಂಡಕ್ಟ್ ಮಾಡಿರ್ತಾರೆ. ಸೊ ನಾವೆಲ್ಲಾ ತರ ಇವೆಂಟ್ ಗಳನ್ನ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಟೈಮ್ ಸಿಕ್ಕಿದಾಗ. ಸೊ ನೀವು ಕೂಡ ಈ ವೆದರ್ನ ಈ ಟೈಮಲ್ಲಿ ನಮ್ಮ ಜೊತೆ ನೋಡಿ ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ನಮ್ಮ ಕನ್ನಡದವರೆಲ್ಲ ಬಂದು ಸೇರ್ಕೊಂಡಿದೀವಿ. ಎಲ್ಲ ಇವೆಂಟ್ಸ್ನ ಏನಂದರೆ ನಿಮಗೆಲ್ಲ ತೋರಿಸ್ಬೇಕು ಅಂದರೆ ನೀವು ಇವ್ರಿಗೆ ಲೈಕ್ ಮಾಡಬೇಕು,
ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಅಂದ್ರೆ ನಿಮ್ಗೆಲ್ಲ ತೋರ್ಸಕ್ಕಾಗಲ್ಲ. ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಕುವೈತ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದ್ದೀನಿ. ಇವೆಲ್ಲ ಕುವೈತ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ಎಂಜಾಯ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟು ಮಾಡಿ. ಕ್ಯಾಮ್ರಾಮನ್ ಶರತ್ ಜೊತೆ ನಾವೆಲ್ಲ ಕನ್ನಡದವರು. ಕುವೈತಲ್ಲಿ ನ್ಯಾಷನಲ್ ಡೇ ಅಂತ ಬಂದರೆ ಪಟಾಕಿ ಹೊಡೆಯೋದು ಒಂಥರ ಕಾಮನ್ ಗುರು. ಇವರು ತುಂಬ ಎಂಜಾಯ್ ಮಾಡ್ತಾರೆ ಈ ಪಟಾಕಿ ಸೆಲೆಬ್ರೇಷನ್ನ. ನಮ್ಮ ಕಡೆನ ನಾವು ದೀಪಾವಳಿಗೆಲ್ಲ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆಯೇ IPL ವಿನ್ ಆದರೆ, ನಮ್ಮ ಇಂಡಿಯಾ ಟೀಮ್ ಕ್ರಿಕೆಟ್ ವಿನ್ ಆದರೆ ಪಟಾಕಿ ಹೊಡೆಯೋದು ನೋಡ್ತಾನೆ ಇರ್ತೀರಾ. ಆದರೂ ಈ ವಿಡಿಯೋದಲ್ಲಿ ಈ ಕುವೈತ್ ನ್ಯಾಷನಲ್ ಡೇ ದಿನ ಪಟಾಕಿ ಹೊಡೆಯೋದ ನೋಡಿ ನೀವು ಕೂಡ ಎಂಜಾಯ್ ಮಾಡ್ಕೊಳ್ಳಿ. ನನ್ನ ಈ ಚಾನಲ್ನಲ್ಲಿ ಕುವೈತಲ್ಲಿ ನಡೆಯುವಂಥ ಇನ್ನೂ ಒಳ್ಳೆ ಮೂಮೆಂಟ್ಗಳನ್ನ, ಇವೆಂಟ್ಗಳನ್ನ, ಹಾಗೆಯೇ ಇಲ್ಲಿ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೂ ಒಳ್ಳೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ.